ನಮಸ್ಕಾರ, ಸ್ವಾಗತ ಸುಸ್ವಾಗತ ನಮ್ಮ ಮನೆ ಆರೋಗ್ಯ ಚಾನಲ್ಗೆ. ಏನಿಲ್ಲ, ತುಂಬ ಜನ ರೀ ನನ್ನ ಕೇಳಾಕತ್ತಾರ, ಅಕ್ಕ IBS ಅನ್ನೋದು ಅಷ್ಟೊಂದು ಡೇಂಜರಸ್ ಕಾಯಿಲೆನಾ ಅಂತ. ಅದನ್ನು ಹೇಳೋಣಂತ್ರಿ ಇವತ್ತು ಬಂದೇನಿ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಫಾಲೋ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಮಾತು ಮುಂದುವರ್ಸೋಣ. IBS ಅನ್ನೋದು ಒಂಥರ ನರಕ ಇದ್ದಂಗೆ ರೀ. ಅದು ಮೆಂಟಲಿ ಹೆಲ್ತಿಗೆ ಎಫೆಕ್ಟ್ ಕೊಡ್ತೈತಿ. ಆಚೆ ಹೋಗೋಂಗಿಲ್ಲ, ಮನ್ಯಾಗ ಇರೋಕ್ಕಾಗಲ್ಲ, ಹೊರಗಡೆ ಹೋಗಿ ತಿನ್ನೋಕ್ಕಾಗಲ್ಲ, ಮನ್ಯಾಗಿಂದ ಒಗ್ಗರ್ನಿ ಸ್ಮೆಲ್ ತೊಗೋಕ್ಕಾಗಲ್ಲ, ತಿಂದಂಗೆ ಹೋಗ್ತೈತಿ. ಮೆಂಟಲಿ ಕಂಡೀಷನ್ ಅಂತರೂ ಒಂಥರ ಹುಚ್ಚರ ಥರ ಆಕಾರ. ಕೆಲವೊಬ್ರಂತರೂ ವೆಯ್ಟ್ ಲಾಸ್ ಆಕೈತಿ. ಇದೆಲ್ಲ IBS ಸಿಂಪ್ಟಮ್ಸ್. ಆಮೇಲೆ ಹುಳಿ ತೇಗ್ ಬರ್ತೈತಿ, ವಾಂತಿ ಆಕೈತಿ ತಿಂದಂಗೆ. ಆಮೇಲೆ ಹೊಟ್ಟೆ ಹಿಡ್ದು ನೋವು ಆಕಿರ್ತೈತಿ. ಇಲ್ಲಿ ನೋಡ್ಬೋದ ನೀವು, ಫೋಟೋ ಹಾಕೇನಿ. ಇದೆಲ್ಲ IBS ಸಿಂಪ್ಟಮ್ಸ್ ರೀ. IBS ಅಂದ್ರೆ ಏನು? IBS ಅನ್ನೋದು ಇರಿಟೇಟ್ ಬೌಲ್ ಸಿಂಡ್ರಮ್ ಅಂತ್ರಿ. ಇದು ಯಾಕೆ ಬರ್ತೈತಿ ಅನ್ನೋದು ನಾವು ಮೊದಲು ತಿಳ್ಕೊಳ್ಳೋಣ. ಇದು ಯಾಕೆ ಬರ್ತೈತಿ ಅಂತಂದ್ರೆ ನಮ್ಮ ಇಮ್ಯುನಿಟಿ ಸಿಸ್ಟಮ್ ಮೇಲ್ಗಡೆ ಇದು ನಮ್ಗೆ ಅಟ್ಯಾಕ್ ಆಕೈತಿ. ಮುಂಚೆ ಮೈಲ್ಗಟ್ಲೆ ನಡೀತಿದ್ರೆ ಇವಾಗ ನಾವು ನಡೆಯಲ್ಲ. ಅಟ್ಟ ಏರ್ಬೇಕಂತಂದ್ರೆ ಎಕ್ಸಲೇಟ್ರ್, ಲಿಫ್ಟ್ ಯೂಸ್ ಮಾಡ್ತೀವಿ. ಮುಂಚೆ ಮನ್ಯಾಗಿಂದ ಊಟ ಆಕಿತ್ತ, ಇವಾಗ ಮನ್ಯಾಗಿಂದ ಊಟನ ರೆಡಿ ಆಕೈತಿ. ಅದ್ರ ಮ್ಯಾಗಿ, ಬಿಸ್ಕೆಟು, ಬನ್ನು ಅಥವಾ ಹೋಟೆಲ್ ಊಟ. ಆಗಿನ ಕಾಲದೊಳಗೆ ಒಂದು ಹೋಟೆಲ್ ಹುಡುಕ್ಬೇಕಂತಂದ್ರಿ ನಮ್ಮಪ್ಪ ನಮ್ಗೆ 2-3 ಕಿಲೋಮೀಟ್ರಿಗೆ ಒಂದೊಂದು ಹೋಟೆಲ್ ಇರ್ತಿತ್ತು. ಅದ್ರಾಗ ₹1 ಇಡ್ಲಿ ಇರ್ತಿತ್ತು. ಆ ಕೆಮಿಕಲ್ ಮಿಕ್ಸ್ ಇರ್ತಿರ್ಲಿಲ್ಲ, ತಿಂದರೂ ಹುಳಿತೇಗೆ ಬರ್ತಿರ್ಲಿಲ್ಲ. ಇವಾಗ ಒಂದು ಇಡ್ಲಿಗೆನ ನಮ್ಗೆ ಹೊಟ್ಟೆ ತುಂಬ್ದಂಗೆ ಆಕೈತಿ, ವಾಂತಿ ಬಂದಂಗೆ ಆಕೈತಿ, ಹುಳಿತೇಗೆ ಬಂದಂಗೆ ಆಕೈತಿ. ಇದೆಲ್ಲ ಯಾಕೆ ಆಕೈತಿ ಅಂತಂದ್ರೆ ನಾವು ನಮ್ಮ ಮನೆ ಮದ್ದು, ನಮ್ಮ ಮನೆ ಪಾಠಶಾಲೆ ಅಂತ ನಾವು ಅರ್ಥ ಮಾಡ್ಕೊಂಡಿಲ್ಲ. ಆಗಿನ ಕಾಲದೊಳಗ್ರಿ ಸತ್ತ ದೇಹದ ಮ್ಯಾಗ, ಸತ್ತ ಪ್ರಾಣಿಗಳ ಮ್ಯಾಲ ಏನಂತಂದ್ರೆ ಸೈಂಟಿಫಿಕ್ ಆಗಿ ವಿಜ್ಞಾನ ಪ್ರಯೋಗಗಳನ್ನು ನಡೆಸ್ತಿದ್ರಂತ. ಇದನ್ನು ನಮ್ಮ ಡಯಟಿಷಿಯನ್ ನನಗೆ ಹೇಳಿದ್ದು. ಇವಾಗ ಊಟದ ಮೂಲಕ, ಫುಡ್ಗಳ ನೀರು ಕುಡಿಯೋ ಮೂಲಕ, ಅಥವಾ ಉದಾಹರಣೆ ಪೆಪ್ಸಿ ಆಗಲಿ, ಇಂಥದ್ರ ಇವೆಲ್ಲ ಪ್ರಯೋಗ ಇದ್ದಂಗೆ ರೀ. ಇವೆಲ್ಲ ನಮ್ಮ ದೇಹಕ್ಕೆ ಒಳ್ಳೇದಲ್ಲ. ಇದನ್ನೆಲ್ಲ ನಾವು ಕುಡ್ಕೊಂಡು ಹೋದ್ವಿ ಅಂತಂದ್ರೆ ನಮ್ಮ ದೇಹ ಇಮ್ಯುನಿಟಿ ಪವರ್ನ ಕಡಿಮೆ ಮಾಡ್ಕೊಂಡು ಹೋಗ್ತೈತಿ. ನಮಗೆ ಈ ಥರ ಎಲ್ಲ ಆಕೈತಿ. ಸೊ ಏನು ನಾವು ಜೀವನಪರ್ಯಂತ IBS ಆದವ್ರು ಹೋಟೆಲಲ್ಲಿ ತಿನ್ನಕ್ಕೆ ಹೋಗ್ಬಾರ್ದಿನ? ತಿನ್ಬೋದ್ರಿ. ವಾರಕ್ಕೊಂದು ಸಲ ನೀವು ಹೊರಗಡೆ ಎಂಜಾಯ್ ಮಾಡಿರಿ, ನಿಮ್ಗೇನು ಬೇಕಾಗಿತ್ತು ತಿನ್ಕೋರಿ. ವಾರಕ್ಕೆ 6 ದಿನ ನೀವು ಮನೆಯಲ್ಲಿ ನಿಮ್ಮ ಮನೆತನವನ್ನು ನೋಡ್ಕೊಂಡು ನಿಮ್ಮ ಬಾಳೆನ ಮನ್ಯಾಗ ನಡೆಸ್ರಿ. ಹೊರಗಡೆ ಊಟ ಹಾನಿಕರ, ಮನೆ ಊಟ ಮದ್ದು ಅಂತಾರಲ್ರಿ ಹಿರಿಯರ. ನಿಜ, ಮನೆ ಮದ್ದು ಯಾವತ್ತೂ ನೆನಪು ಹಾಕೋಬಾರ್ದ್ರಿ. ನಾವು ಗುಳಿಗೆ ತೊಗೊಂಡ್ರೆ ಇವಾಗ ಡಾಕ್ಟ್ರ್ ಹತ್ರ ಹೋಗಿರ್ತೀವಿ ನಾವು. ಏನಂತ, ಡಾಕ್ಟ್ರ ನನಗೆ ಇದನ್ನ ನೆಗಡಿ ಬಂದೈತ್ರಿ, ನಂಗೆ ನೆಗಡಿ ಬರ್ಲಂಗನ ಏನಾರು ಕೊಡ್ರಿ ಅಂತಂದ್ರೆ ಯಾವ ಡಾಕ್ಟ್ರು ಕೊಡಂಗಿಲ್ಲ. ಆ ಮಟ್ಟಿಗೆ ನೆಗಡಿ ಕಡಿಮೆ ಆಗಕ್ಕೆ ನಿಮ್ಗೆ ಆ್ಯಂಟಿಬಯೋಟಿಕ್ಗಳು ಅಥವಾ ಮೆಡಿಸನ್ಗಳು ಕೊಡ್ತಾರೆ ಹೊರತಾಗಿ ಅದನ್ನು ಮತ್ತೆ ಬರಂಗಿಲ್ಲ ಅಂತ ಹೇಳಿ ಯಾವ ಡಾಕ್ಟ್ರು ಹೇಳಂಗಿಲ್ಲ. ಇತ್ತೀಚೆಗೆ ನಮ್ಮ ಪಪ್ಪ ಸಂಡಾಸ್ ಆಗಕ್ಕೆ ಗುಳ್ಗಿ ತೊಗೋತಾರೆ. ನನ್ನ ಮಾತ ಕೇಳಂಗಿಲ್ಲ ಅವರು. ಈ ಕಡೆ ಊರಿಂದ ಈ ಕಡೆ ಬಂದ್ರಂತಂದ್ರೆ ನನ್ನ ಮನ್ಯಾಗ ಹಿಂಡಿಗಟ್ಲೆ ಸಂಡಾಸ್ ಹೇಳ್ತಾರೆ ಅವ್ರು. ನನಗೆ ಒಂದೇ ಪ್ರಶ್ನೆ ಆಗ್ತಾನೆ, ಅಂಥದ್ದೇನು ಕೊಡ್ತೀನಿ ಅಂತ. ನಾನು ಊಟದೊಳಗೆ ಪತ್ತೆ ಮಾಡಿಸ್ತೀನಿ. ನಾನು ನಿಮ್ಗೆ ಫೈಬರ್ ಅಂತಂದ್ರೆ ನೀರಿನ ಅಂಶ ಪದಾರ್ಥಗಳನ್ನು ಜಾಸ್ತಿ ಕೊಡ್ತೇನೆ ಅಪ್ಪಾಜಿ. ಅದಕ್ಕೆ ನಿಮ್ಗೆ ಸಂಡಾಸ ಈ ಕಡೆ ಹಿಂಡಿಗಟ್ಲೆ ಆಕೈತಿ, ಅಲ್ಲ ಆಗಲ್ಲ. ನಾನ್ ವೆಜ್ ತಿನ್ನಬಾರ್ದಾ? IBS ಆದವ್ರು ಯಾಕೆ ತಿನ್ನಬಾರ್ದು? ತಿನ್ಬೋದು. ಹಾಲು ಕುಡಿಬಾರ್ದು. ಯಾಕೆ ಕುಡಿಬಾರ್ದು? ಒಬ್ಬೊಬ್ರಿಗೂ ಒಂದೊಂದು ಥರ ಅಲರ್ಜಿ ಇರ್ತೈತಿ. ಆ ಅಲರ್ಜಿ ಪ್ರಕಾರ ನಾವು ನಮ್ಮ ಜೀವನನ ಬಾಳೆ ಮಾಡ್ಕೊಂಡು ಹೋಗ್ಬೇಕು. ಇಲ್ಲ ಅಂತಂದ್ರೆ ನಮ್ಮ ಜೀವನ ತುಂಬಾ ಏರಕ್ಕೆ ಹೋಗುತ್ತೆ. ಕೆಲವೊಬ್ರು ಕೇಳ್ತಾರೆ, ಅಕ್ಕ IBS ಆದರೆ ಕ್ಯಾನ್ಸರ್ ಆಕೈತೇನ? ಇಲ್ಲ, ಖಂಡಿತವಾಗ್ಲೂ IBS ಅನ್ನೋದು ಜೀವನ ಒಂದು ಶೈಲಿಯ ಪದ್ಧತಿ ಚೇಂಜ್ ಆಕೈತಿ. ನಮ್ಮ ಬೌಲ್ ಮೂಮೆಂಟ ಚೇಂಜ್ ಆಕೈತಿ. ಡೈಜೆಷನ್ ಆಗಲ್ಲ, ಗಟ್ಟಿಯಾಗ ಹೇಳೋದು, ಗಟ್ಟಿಯಾಗ ಏನಂತಂದ್ರೆ ವಾಂತಿ ಮಾಡೋದು, ಇಲ್ಲ ಅಂತಂತಂದ್ರೆ ತಲೆ ತಿರುಗೋದು, ತಲೆ ದಿಮ್ ಅನ್ನೋದು, ಆಮೇಲೆ ಅಪ್ಪ ನನ್ನ ಜೀವನ ಇಷ್ಟ ಏನೋ ಅಂತ ಬಿದ್ದುಬಿಡ್ತೇವೇನೋ ಅಂತ ಅನ್ನಿಸ್ಬಿಡೋದು. ಇದೆಲ್ಲ IBS ಸಿಂಪ್ಟಮ್ಸ್ ಇರ್ತೈತಿ. ಇದನ್ನು ಕಡಿಮೆ ಆಗಕ್ಕೆ ನಾವು ನಮ್ಮ ಜೀವನ ಪದ್ಧತಿಗಳನ್ನು ಸಲಹೆ ಮೂಲಕವಾಗಿ ನಾವು ಬದಲಾವಣೆ ಮಾಡ್ಕೊಂಡು ಹೋಗ್ಬೇಕು. ನಾನು ಇವಾಗ ಈ ಹಿಂದೆ ಹೇಳ್ದಂಗೆ ನನ್ನ 50% ನನ್ನ ಜೀವನ ಶೈಲಿಯಲ್ಲಿ ಕಡಿಮೆ ಮಾಡ್ಕೊಂಡೇನಿ. ನಾನು ದಿನಕ್ಕೆ 2-3 ಗ್ಯಾಸ್ಟ್ರಿಕ್ ಮಾತ್ರೆ ತೊಗೋತಿದ್ದೆ. ಇವತ್ತು 1 ಗ್ಯಾಸ್ಟ್ರಿಕ್ ಮಾತ್ರೆನೂ ನಾನು ತೊಗೋತಾ ಇಲ್ಲ.
ಹೆಂಗಂತಂದ್ರೆ ರೀ, ಅದು ನನ್ನ ಊಟದ ಜೀವನ ಶೈಲಿಯ ಮೂಲಕ ಬೆಳಗ್ಗೆ ಹೇಳ್ತೀನಿ, ಯೋಗ ಮಾಡ್ತೀನಿ, ವಾಕ್ ಒಂದು ಮಾಡೋಕ್ಕಾಗತ್ತಿಲ್ಲ ರೀ, ವಾಕ್ ಮಾಡ್ಬೇಕು, ನನ್ನ ಜೀವನ ಪದ್ಧತಿ ಅದೊಂದು ಚೇಂಜ್ ಮಾಡ್ಕೊಲೇಬೇಕು. ಯಾಕಂತಂದ್ರೆ ಬದಲಾವಣೆಯ ಜೀವನ ಗುರಿ ಆಗಿರ್ಬೇಕು. ನಾವು ದುಡ್ಡು ಗಳಿಸೋಕ್ಕೋಸ್ಕರ ನಮ್ಮ ಜೀವನಾನ ಇವತ್ತೇತೀವಿ, ನಾಳೆ ನಮ್ಮ ಜೀವನಾನ ಚೆನ್ನಾಗಿಲ್ಲ ಅಂತಂದ್ರೆ ಜೀವನ ಹಾಳಾಕೈತಿ. ಇವಾಗ ನನಗೆ ಸಂಜೆಗೆ ಹೋಗ್ಬೇಕಿ ಅಕ್ಕಾರ ಫೋನ್ ಮಾಡಿ, ಅಕ್ಕ ನನಗೂ IBS ಐತಿ. ಹೌದಾ, ಚಿಂತೆ ಮಾಡಬೇಡ, ನಾನು ಹೇಳ್ತೀನಿ ಅಂತಂದೆ. ನೀನು ಕುಂತರು ನಿಂತರು ಎದ್ರು ಏನೇನು ಕೆಲಸ ಮಾಡ್ತೀಯಲ್ವೇ ಪ್ರತಿಯೊಂದು ಫೋಟೋ ಹಾಕ್ಬೇಕು. ನೀವೊಂದು ಆಟಿಗೆ ನೀರು ಕುಡಿದ್ರು ಎಷ್ಟು ಕುಡ್ದು ಅಂತೇಳಿ ನಂಗೆ ಫೋಟೋ ಹಾಕಬೇಕು ಅಂತ ನಾನು ಹೇಳೀನಿ. ಯಾಕಂತಂದರೆ ಅವಳು IBS ಇವತ್ತು ನನ್ನ ಗುರಿ. ಇವತ್ತು ಆ ತಂಗಿ IBSನ ನಾನು ಗುಣಪಡಿಸಿದ್ರೆ ನಂಗೆ ನಿಜ ರಾಘವೇಂದ್ರ ಸ್ವಾಮಿಗಳು ಅಪ್ಪನೇ ಕೊಟ್ಟಾರೆ, ಒಬ್ರಿಗಾದರೂ ಗುಣಮೂಲಕವಾಗಿ ಮಾಡಿ ತೋರಿಸಮ್ಮ ತಾಯಿ ಅಂತ. ನಾನು ಅದಕ್ಕೋಸ್ಕರ ನಾನು ಅವರ ಅಪ್ಪನ ಪ್ರಕಾರನೇ, ನನ್ನ ಸ್ವಾಮಿ ಪ್ರಕಾರನೇ ನಾನು ಹೊಂಟೇನಿ. ನಾನು ಇಲ್ಲ ಅನ್ನಂಗಿಲ್ಲ. ಸೊ IBS ಅನ್ನೋದು ಡೇಂಜರಸ್ ಅಲ್ಲ. ನಮ್ಮ ಜೀವನ ಶೈಲಿನ ನಾವು ಬದಲಾಯಿಸ್ಕೋಬೇಕು. ಮುಂದೆ ನಾನು ಹೇಳ್ಕೊಂಡು ಹೋಗ್ತೀನಿ ಏನು ತಿನ್ಬೇಕಾ ಏನು ತಿನ್ನಬಾರ್ದು IBSಗಂತ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಸೊ IBS ಏನನ್ನೋದು ನಿಮ್ಮ ಮೂಲಕ ನೀವು ಅರ್ಥ ಮಾಡ್ಕೊಂಡಿರಿ. ಇವಾಗ ನಾನು ಹೇಳಿದ್ದು ನನಗೇನು ಅರ್ಥ ಆಗಿದೆ ನಾನು ನಿಮ್ಗೆ ಹೇಳೇನ್ರಿ, ಅದನ್ನು ನಾನು ಬೇರೆ ಏನು ಹೇಳಿಲ್ಲ. ಆಮೇಲೆ ನನಗೆ IBS ಆದಮೇಲೆ ನನಗೆ H. pylori ಆತ್ರಿ. H. pylori ಆದಮೇಲೆ ನಂದು ಊಟದ ಚೀಲ ಆಗಲಾದ್ಮೇಲೆ ನಂಗೆ ತುಂಬ ಪ್ರಾಬ್ಲಮ್ ಕೊಡುತ್ತೆ. ನಂಗೆ ಹಾಗಾಗಿ ನಾನು 2 ಪಟ್ಟು 3 ಪಟ್ಟು ನನ್ನ ಜೀವನ ನಾಶ ಮಾಡ್ಕೊಂಡೇನಿ. ಬರೀ IBS ಇರೋದು ಬೇರೆ, ಅದ್ರ ಜೀವದ ಜೊತೆ H. pylori ಆಗಿ ಅವ್ರ ಜೀವನ ಹಾಳಾಕೈತಿ. ಸೊ ಆಗಾಗ ಈ ಸಿಮ್ಟಮ್ಸ್ಗಳು ನಿಮ್ಮ ಹತ್ರ ಏನಾದರೂ ಇದ್ರೆ, ಹೊಟ್ಟೆ ನೋವೋದು, ಹೊಟ್ಟೆ ವೈಬ್ರೇಷನ್ ಆಗೋದು, ವಾಂತಿ ಬರೋದು, ತುಂಬ ಆ್ಯಸಿಡಿಟಿ ಆಗೋದು, ತಲೆ ದಿಮ್ಮಾಗೋದು, ಕುತ್ತಿಗೆ ಹಿಂದೆ ನೋವೋದು, ಆಮೇಲೆ ಏನಂತಂದ್ರೆ ಮೋಷನ ಆಗದೆ ಇರೋದು, ಇದೆಲ್ಲ H. pylori ಸಿಮ್ಟಮ್ಸ್. ದಯವಿಟ್ಟು ನೀವು ಒಂದ್ಸಲ ಗ್ಯಾಸ್ಟ್ರಾಲಜಿಸ್ಟ್ನ ಸಜೆಸ್ಟ್ ಮಾಡಿಕೊಂಡು ಇಂಡೋಸ್ಕೋಪಿ ಮಾಡ್ತಾರೆ, ಬಾಯಿ ಮೂಲಕ ಇಂಡೋಸ್ಕೋಪಿ ಮಾಡಿಕೊಂಡು ನೀವು ಅವ್ರು ಹೇಳಿದ್ದು ಒಂದು ಆ್ಯಂಟಿಬಯೋಟಿಕ್ ಕಿಟ್ ಕೊಡ್ತಾರೆ, ಆ ಆ್ಯಂಟಿಬಯೋಟಿಕ್ ಸ್ವೀಕಾರ ಮಾಡಿ ಡಯಟ್ನ ಪತ್ತೆ ಮಾಡ್ಕೊಂಡು ಹೋದರೆ H. pylori ಕ್ಲಿಯರ್ ಆಗ್ತೈತಿ. IBSನು ನನಗೆ ಡಾಕ್ಟ್ರ್ ಹೇಳಿದ್ದಾರೆ 100% ಕ್ಯೂರ್ ಮಾಡ್ಬೋದು. ಮೆಂಟಲಿ ಕಂಡೀಷನ್ನ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ಬೇಕು, ಇಲ್ಲ ಅಂತಂದರೆ ಜೀವನ ಶೈಲಿ ತುಂಬ ಹದಗೆಡ್ತೈತಿ ಅಂತ ಹೇಳ್ಯಾರ. ಸೊ ಹಾಗಾಗಿ ಅವ್ರು ಹೇಳ್ದಂಗೆ ನಾನು ಮಾಡ್ಕೊಂಡು ಹೊಂಟೇನಿ. ನನಗಿವಾಗ ಇನ್ನೊಬ್ರು ಕ್ವಶನ್ ಹಾಕಿದ್ರೆ, ಅಕ್ಕ ನೀ ಇವಾಗ ಪ್ರೆಸೆಂಟ್ಲಿ ಎಲ್ಲಿ ತೋರ್ಸಾಕತ್ತಿ ಅಂತ. ನಾನು ರಾಮಯ್ಯ ಹಾಸ್ಪಿಟ್ಲ್ ಒಳಗೆ ಒಬ್ಬರ ಮೆಂಟಲ್ ಡಿಪಾರ್ಟ್ಮೆಂಟ್ ಒಳಗಡೆ ಇದ್ದಾರೆ, ಯಾರಂದರೆ ಹೇಮೇಂದ್ರ ಅಂತ. ನಂಗೆ ಆ್ಯಂಗ್ಸಿಟಿ ಪ್ರಾಬ್ಲಮ್ ಆಗತ್ತೈತಿ. ಸೊ ಅಲ್ಲಿ ನಾನು ತೋರ್ಸಾಕತ್ತೀನಿ. ಅವ್ರು ತುಂಬ ಒಳ್ಳೆಯವರು, ತುಂಬ ಚೆನ್ನಾಗಿ ಗೈಡ್ ಮಾಡ್ತಾರೆ. ನಿಮಗೆ ಯಾರಿಗಾದ್ರೂ ಬೇಕಾಗಿತ್ತಂದ್ರೆ ದಯವಿಟ್ಟು ಹೋಗಿ ಕನ್ಸಲ್ಟ್ ಮಾಡಿರಿ. ಮಗು ಥರ ನೋಡ್ತಾರೆ. ನಿಜವಾಗ್ಲೂ ನನಗೊಂದು ಧೈರ್ಯ ಹುಮ್ಮಸ್ಸು ಅರ್ಧಕ್ಕರ್ಧ ನಂಗೆ ಬಂದೈತಿ ಅಂತಂದ್ರೆ ನಾನು ಅವ್ರನ್ನ ಕನ್ಸಲ್ಟ್ ಮಾಡಿದ್ಮ್ಯಾಗ, ಈ ಹಿಂದೆ ನಾನು ಹೇಳಿದ್ದೇನೆ ನಂಗೊಬ್ಬರು ಡಾಕ್ಟ್ರ್ ಹತ್ರ ತೋರಿಸಿದ್ದೆ, ಅವ್ನು ಚಲೋ ನಂಗೆ ಗೈಡೆನ್ಸ್ ಮಾಡಿಲ್ಲ ಅಂತ. ಏನಂತಂದ್ರೆ ಅವ್ರು ಟ್ಯಾಬ್ಲೆಟ್ ಕೊಡ್ತಿದ್ರೆ ನನಗೆ ಡಯಟ್ ಪತ್ತೆ ಮಾಡೋದು ಏನಂತ ಹೇಳ್ತಿರ್ಲಿಲ್ಲ. ಬಟ್ ಇವಾಗಿನ ಪ್ರೆಸೆಂಟ್ಲಿ ನನಗೇನಂತಂದ್ರೆ ಬ್ಯಾಲೆನ್ಸಿಂಗ್ ಡಯಟಿಂಗಲ್ಲಿ ಇದೀನಿ. ನನಗೆ ಒಳ್ಳೆ ನ್ಯೂಟ್ರಿಷನ್ ಇದ್ದಾರೆ, ಪ್ಲಸ್ ಏನಂತಂದ್ರೆ ನನಗೆ ಒಳ್ಳೆ ಡಾಕ್ಟ್ರ್ ಇದ್ದಾರೆ. ನನಗೆ 100% ನನ್ನ ಕಾಯಿಲೆಗೆ ನಾನು ಏನು ಮಾಡಬೇಕು ಅನ್ನೋದು ನಾನು ಓದ್ಕೊಂಡು ನಡ್ಕೊಂಡು ನನಗೆಲ್ಲ ಅರ್ಥ ಆಗೈತಿ. ನಾನು ಏನು ಮಾಡಿದ್ರೆ ನಂಗೆ ಆರಾಮಿರ್ತೈತಿ ಅಂತ. ಆಮೇಲೆ ನನ್ನ ಮೆಂಟಲ್ ಹೆಲ್ತ್ ಹೆಂಗೆ ಇದನ್ನು ಹ್ಯಾಂಡಲ್ ಮಾಡಬೇಕಂತ ನಂಗೆ ಡಾಕ್ಟ್ರ್ ಇದ್ದಾರೆ. ಸೊ ಇದ್ರ ಮೂಲಕ ನಾನು 50% ರಿಕವರಿ ಆಗೀನಿ. 100% ಖಂಡಿತವಾಗ್ಲೂ ನಾನು ರಿಕವರಿ ಆಕೆ ನಾನು ಒಂದು ಮನೋಭಾವ ನಂಗೆ ತುಂಬ್ಯಾರ, ನನಗೂ ಬಂದೈತಿ, ಖಂಡಿತವಾಗ್ಲೂ ನಾನು ಆಗ್ತೀನಿ. ಸೊ ಈ ಮೂಲಕ ಇವತ್ತಿನ ವಿಡಿಯೋ ನಾನು ಕಂಪ್ಲೀಟ್ ಮಾಡ್ತೀನಿ. ಸೊ ಇನ್ನು ಮುಂದೆ ನಾನು ಹೊಸ ರೆಸಿಪಿನ ನಾನು ರವಿವಾರದಿಂದ ಸ್ಟಾರ್ಟ್ ಮಾಡ್ತೀನಿ, ಅಂದರೆ 5 ತಾರೀಕಿಂದ ಸ್ಟಾರ್ಟ್ ಮಾಡ್ತೀನಿ ರೀ. ಯಾಕಂದರೆ ನನಗೆ ಒಂದು ಗಿಂಬಲ್ನ ಆರ್ಡ್ರ್ ಮಾಡೀನಿ, ನಂಗೆ ಬರಬೇಕಾಗೈತಿ. ಅದ್ರ ಮೂಲಕ ನಿಮ್ಗೆ ಹೊಸ ರೆಸಿಪಿಗಳನ್ನ ನಾನು ನಿಮ್ಗೆ ತಿಳಿಸ್ತೀನಿ. IBSಗಂತ ಪರ್ಟಿಕ್ಯುಲರ್ಲಿ ನನ್ನ ಚಾನಲ್ನ ನಾನು ನಿಮಗೋಸ್ಕರ ಮುಡುಪಾಗಿಟ್ಟೀನಿ. ಯಾರಿಗಾದ್ರೂ IBS ಇತ್ತಂದ್ರೆ ನನ್ನ ಚಾನಲ್ನ ರೆಫರ್ ಮಾಡಿರಿ, ಖಂಡಿತವಾಗ್ಲೂ ಅವ್ರು ಗುಣಮುಖ ಆಗ್ತಾರಂತ ನಾನು 100% ರಿಕವರಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. 100% ಆಗಿಲ್ಲ ಅಂತಂದ್ರೂ 50% ಅಟ್ಲೀಸ್ಟ್ ಮ್ಯಾನೇಜಬಲ್ ಮಾಡ್ಕೋಬೋದು ಜೀವನ ಶೈಲಿನ ಅಂತ ಹೇಳ್ತಾ ನಾನಿವತ್ತು ನನ್ನ ಒಂದು ಮಾತನ್ನು ಮುಗಿಸ್ತಾ ಈ ಚಾನಲ್ಗೆ ಮತ್ತೆ ಮುಂದಿನ ವೀಡಿಯೋನ ನಾನು ಹಾಕೋವರೆಗೂ ವೇಟ್ ಮಾಡ್ತಾಯಿರಿ.